ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇವಲ ಒಂದೆರಡು ಮಾರ್ಕ್ಸ್ ಗಳಿಂದ ನಿಮ್ಮ ಕನಸಿನ ಕೆಲಸ ಕೈಗೆ ತಪ್ಪಿದೆಯೇ? ಇದಕ್ಕೆಲ್ಲ ಕಾರಣ ಲೆಕ್ಕಗಳನ್ನು ಬಿಡಿಸಲು ತೆಗೆದುಕೊಳ್ಳುವ ಸಮಯ. ಆದರೆ ಕಠಿಣವಾದ ಲೆಕ್ಕಗಳನ್ನು ಕೇವಲ 1 ಸೆಕೆಂಡ್ ನಲ್ಲಿ ಸಾಲ್ವ್ ಮಾಡಬಹುದು ಅಂತ ನಾ ಹೇಳಿದ್ರೆ ನಂಬ್ತೀರಾ? ಹೌದು ಸ್ನೇಹಿತರೆ, ವೇದಿಕ ಗಣಿತದ ಸಹಾಯದಿಂದ ಇದು ಸಾಧ್ಯ. ನಿಖರತೆ ಮತ್ತು ಸಮಯ ಉಳಿತಾಯವೇ ಇದರ ಗುಟ್ಟು. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಆ 5 ಅದ್ಭುತ ವೇದಿಕ ಗಣಿತದ ಟ್ರಿಕ್ ಗಳನ್ನ ನಾನು ನಿಮಗೆ ಹೇಳಿಕೊಡಲಿದ್ದೇನೆ. ಕೊನೆಯ ಟ್ರಿಕ್ ಅಂತೂ ನಿಮ್ಗೆ ತಲೆ ಕೆಡಿಸುವ ದೊಡ್ಡ ಲೆಕ್ಕಗಳನ್ನ ಮಕ್ಕಳ ಆಟದಂತೆ ಮಾಡುತ್ತದೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸಬಿದ್ರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಟ್ರಿಕ್ ನಂಬರ್ 1 ಅಂದ್ರೆ ಕೊನೆಯಲ್ಲಿ 5 ಬರುವ ಸಂಖ್ಯೆಗಳ ವರ್ಗ ಅನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದಾದ್ರೆ, ಉದಾಹರಣೆಗೆ 85ರ ವರ್ಗ ಅಂದುಕೊಳ್ಳಿ. ನಾರ್ಮಲ್ ಆಗಿ ನಾವು 85 ಗುಣಾಕಾರ 85 ಅದನ್ನ ಗುಣಿಸುತ್ತಾ ಕುಳಿತರೆ ಟೈಮ್ ವೇಸ್ಟ್ ಆಗೋದು ಖಂಡಿತ. ಇದರ ಬದಲಿಗೆ ಹೀಗೆ ಮಾಡಿ, ಮೊದಲ ಅಂಕಿ 8ನ ತೆಗೆದುಕೊಳ್ಳಿ. 8ರ ಮುಂದಿನ ಸಂಖ್ಯೆ ಯಾವುದು? 9. ಹೌದಾ? ಈಗ 8 ಮತ್ತು 9ನ್ನ ಗುಣಾಕಾರ ಮಾಡಿ 8 9 72 ಬರುತ್ತೆ. ಅದರ ನಂತರ ಕೊನೆಯಲ್ಲಿ ಕಣ್ಣು ಮುಚ್ಕೊಂಡು ನೀವು 25ನ್ನ ಸೇರಿಸಿದ್ರೆ ನಿಮ್ಮ ಉತ್ತರ 7225. ಬೂಮ್ ಬಂತಲ್ಲ? ಕೇವಲ 1 ಸೆಕೆಂಡ್ ನಲ್ಲಿ ಉತ್ತರ ರೆಡಿ. ಹಾಗಾಗಿ 95ರ ವರ್ಗ ಏನಾಗುತ್ತೆ ಹೇಳಿ? ಈಗ 95ರ ವರ್ಗ ಅಂತ ಕೇಳಿದಾಗ 9ರ ಮುಂದಿನ ಸಂಖ್ಯೆ 10, ಅದನ್ನ ನಾವು ಗುಣಾಕಾರ ಮಾಡಿದ್ರೆ 9 10 90 ಆಗುತ್ತೆ. ಕೊನೆಯಲ್ಲಿ ನಾವು 25ನ್ನ ಸೇರಿಸಿದ್ರೆ ಉತ್ತರ ನಮ್ದು 9025 ಬರುತ್ತೆ. ಈಗ ಟ್ರಿಕ್ ನಂಬರ್ 2. ಇದರಲ್ಲಿ ಏನ್ ನೋಡೋದಾದ್ರೆ, 1ರಿಂದ ಕೊನೆಗೊಳ್ಳುವ ಸಂಖ್ಯೆಗಳ ಗುಣಾಕಾರ ಅಂದ್ರೆ ಉದಾಹರಣೆಗೆ ನೋಡಿ 21 × 31 ಅಂತ ಪ್ರಶ್ನೆ ಇದೆ. ಇದನ್ನ 3 ಸಿಂಪಲ್ ಸ್ಟೆಪ್ ನಲ್ಲಿ ನಾವು ಕಂಡುಹಿಡಿಯಬಹುದು. ಹೇಗಂತೀರಾ? ಮೊದಲ ಅಂಕಿಯನ್ನ ಗುಣಿಸಿ, ಅಂದ್ರೆ ಈ 21 ಮತ್ತೆ 31ರಲ್ಲಿ ಮೊದಲನೇ ಅಂಕಿಗಳನ್ನ ತೆಗೆದುಕೊಂಡು 2 ಮತ್ತು 3ನ್ನ ಗುಣಾಕಾರ ಮಾಡ್ಬೇಕು. 2 3 6 ಬರುತ್ತೆ. ಮತ್ತೆ ಅದೇ ಅಂಕಿಗಳನ್ನ ಸೇರಿಸಬೇಕಾಗತ್ತೆ. ನೀವೇನು 2 ಮತ್ತೆ 3ನ್ನ ಗುಣಾಕಾರ ಮಾಡಿರ್ತೀರಲ್ಲ, ಅದೇ ಸಂಖ್ಯೆಯನ್ನ 2 + 3ನ್ನ ಮಾಡ್ಬೇಕಾಗತ್ತೆ. ಅದಾದ ನಂತರ ಕೊನೆಯಲ್ಲಿ 1ನ್ನ ಬರೆದ್ರೆ ನಿಮ್ಮ ಉತ್ತರ 651. ಆದ್ರೆ ಸ್ವಲ್ಪ ಕಷ್ಟದ ಸಂಖ್ಯೆ ಬಂದರೆ ಅಂತ ನಿಮ್ ತಲೆಯಲ್ಲಿ ಪ್ರಶ್ನೆ ಬಂದ್ರೆ ಅದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಅಂದ್ರೆ 61 × 91 ಅಂತ ಇದೆ ಅನ್ಕೊಳ್ಳಿ. ಇಲ್ಲೂ ಅದೇ ರೂಲ್ ನ ಫಾಲೋ ಮಾಡ್ಬೇಕು. 6 ಮತ್ತು 9ನ್ನ ಗುಣಾಕಾರ ಮಾಡಿ 6 54 ಬರುತ್ತೆ. ಮತ್ತೆ 6 + 9ನ್ನ ಮಾಡಿದ್ರೆ 15 ಬರುತ್ತೆ. ಆದ್ರೆ ಈಗ 15 2 ಅಂಕಿಯ ಸಂಖ್ಯೆ ಆಗಿದ್ದರಿಂದ ಆ 1ನ್ನ ನೀವು ತೆಗೆದುಕೊಂಡು ಹಿಂದಿನ ಗುಣಾಕಾರ ಬಂದಂತ ಉತ್ತರ ಅಂದ್ರೆ 54ಕ್ಕೆ ಸೇರಿಸಬೇಕಾಗತ್ತೆ. ಆಗ ಅದು 55 ಆಗತ್ತೆ. ಅದನ್ನ ನೀವು ಮಧ್ಯದಲ್ಲಿ 5 ಬರೆದು ಕೊನೆಯಲ್ಲಿ 1ನ್ನ ಬರೆದ್ರೆ ಫೈನಲ್ ಆಗಿ ಉತ್ತರ 5551 ಅಂದ್ರೆ 5551 ಸರಿಯಾದ ಉತ್ತರ ಆಗತ್ತೆ. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮಾಡಿದರೆ ಪೆನ್ ಪೇಪರ್ ಕೂಡ ಬೇಡ. ಇದನ್ನ ನೀವು ಸತತವಾಗಿ ಒಂದು 16 ಲೆಕ್ಕಗಳನ್ನ ಮಾಡಿದ್ರೆ ಇದು ಕೂಡ ಈಸಿ ಆಗುತ್ತೆ. ಸ್ನೇಹಿತರೆ, ಟ್ರಿಕ್ ನಂಬರ್ 3ನ್ನ ನೋಡೋದಾದ್ರೆ, ಒಂದು ವಿಶೇಷ ಗುಣಾಕಾರದ ನಿಯಮ ಇದೆ. ಇಲ್ಲಿ 2 ಕಂಡೀಷನ್ ಮ್ಯಾಚ್ ಆಗ್ಬೇಕು. ಮೊದಲ ಅಂಕಿ ಸಮನಾಗಿರಬೇಕು ಮತ್ತು ಕೊನೆ ಅಂಕಿಗಳ ಮೊತ್ತ 10 ಬರಬೇಕು. ಅಂದ್ರೆ ಉದಾಹರಣೆಗೆ ನೋಡಿ 76 × 74 ಅಂತ ಇದೆ. ಇಲ್ಲಿ 7 ಮತ್ತು 7 ಸಮನಾಗಿದೆ. ಮತ್ತೆ 6 + 4ನ್ನ ಮಾಡಿದ್ರೆ ನಮ್ಗೆ 10 ಬರುತ್ತೆ. ಹೌದಾ? ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮೊದಲ ಅಂಕಿಯನ್ನ ನೀವು ಅದರ ಮುಂದಿನ ಸಂಖ್ಯೆ ಜೊತೆ ಗುಣಾಕಾರ ಮಾಡ್ಬೇಕು. ಅಂದ್ರೆ 7 ಅಂತ ಇದ್ರೆ 7ನ ಮುಂದಿನ ಸಂಖ್ಯೆ 8 ಆಗಿರುತ್ತೆ. ಅದನ್ನ ನೀವು ಗುಣಾಕಾರ ಮಾಡ್ಬೇಕು. ಅಂದ್ರೆ 7 8 56 ಬರುತ್ತೆ. ಈಗ ಕೊನೆಯ ಅಂಕಿಯನ್ನ ಗುಣಾಕಾರ ಮಾಡ್ಬೇಕು. ಈಗ ಕೊನೆಯಲ್ಲಿ ಏನಿತ್ತಪ್ಪ? 6 ಮತ್ತೆ 4 ಇತ್ತು. ಅವು ಎರಡುಗಳ ಗುಣಾಕಾರ 6 4 24. ಈ ಎರಡನ್ನ ಸೇರಿಸಿದರೆ 5624. ಎಷ್ಟೊಂದು ಸುಲಭ ಅಲ್ವಾ? ಇದೇ ತರ ನೀವು ಕೂಡ ಪ್ರಶ್ನೆಗಳನ್ನ ಹಾಕೊಂಡು ಟ್ರೈ ಮಾಡಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಾನು ಮೊದಲೇ ಹೇಳಿದ ಹಾಗೆ ಪ್ರತಿಯೊಂದು ಟ್ರಿಕ್ ಕೂಡ ಒಂದಕ್ಕಿಂತ ಒಂದು ಅದ್ಭುತ. ಈಗ ಟ್ರಿಕ್ ನಂಬರ್ 4ನ್ನ ನೋಡಿ. ಯಾವುದೇ ಸಂಖ್ಯೆಯನ್ನ 11ರಿಂದ ಗುಣಿಸಬೇಕಾ? ಈಗ ಅದನ್ನ ಅರ್ಥ ಮಾಡಿಕೊಳ್ಳೋಣ. ಈಗ ಉದಾಹರಣೆಗೆ 26 × 11 ಅಂತ ತೆಗೆದುಕೊಳ್ಳಿ. ಇದರಲ್ಲಿ ನಾವು 2 ಮತ್ತು 6ನ್ನ ಸ್ವಲ್ಪ ದೂರ ಬರೆದಿವಿ. 2 ಮತ್ತೆ 6ನ್ನ ನೀವು ದೂರದಲ್ಲಿ ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಬಿಡಬೇಕಾಗತ್ತೆ. ಮತ್ತೆ ಅವುಗಳನ್ನ ಕೂಡಿಸ್ಬೇಕಾಗತ್ತೆ. ಈಗ 2 ಮತ್ತು 6ನ್ನ ದೂರ ಬರೆದ ನಂತರ 2 + 6 ಮಾಡಿದ್ರೆ 8 ಬರುತ್ತೆ. ಆ 8ನ್ನ ಮಧ್ಯದಲ್ಲಿ ಬರೆದ್ರೆ ನಿಮ್ಮ ಉತ್ತರ 286. ಇದೇ ರೂಲ್ ದೊಡ್ಡ ಸಂಖ್ಯೆಗೂ ಅನ್ವಯಿಸುತ್ತೆ. ಉದಾಹರಣೆಗೆ 57 × 11 ಅಂತ ಇದೆ. 5 ಮತ್ತು 7ನ್ನ ದೂರದಲ್ಲಿ ಬರೆದು 5 + 7ನ್ನ ಮಾಡಿದ್ರೆ 12 ಬರುತ್ತೆ. ಆ 12ರಲ್ಲಿ 1ನ್ನ ನೀವು 5ಕ್ಕೆ ಸೇರಿಸಬೇಕು. ಅಂದ್ರೆ 2 ಅಂಕಿ ಸಂಖ್ಯೆಯಲ್ಲಿ ಈ 10ರ ಸ್ಥಾನದಲ್ಲಿರಂತ 1ನ್ನ ತೆಗೆದುಕೊಂಡು ಪಕ್ಕದಲ್ಲೇ ಇರಂತ 5ಕ್ಕೆ ಸೇರಿಸಬೇಕಾಗತ್ತೆ. ಹಾಗೆ ನಿಮ್ಗೆ ಬರಂತ ಉತ್ತರ ಕ್ಯಾರಿ ಫಾರ್ವರ್ಡ್ ಮಾಡಿ ಎಡಿಷನ್ ಮಾಡಿದ್ರೆ 627 ಫೈನಲ್ ಆಗಿ ಉತ್ತರ ಬರುತ್ತೆ. ಈ ಟ್ರಿಕ್ ನಿಮ್ಗೆ ಕ್ಯಾಲ್ಕುಲೇಟರ್ ಗಿಂತ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಗೊತ್ತಾಯ್ತಾ? ಈಗ ನಾವು ಕೊನೆಯ ಮತ್ತು ಅತ್ಯಂತ ಪ್ರಮುಖ ಟ್ರಿಕ್ ಬಂದಿದೆ.
ಬಂದಿದ್ದೇವೆ. ಟ್ರಿಕ್ ನಂಬರ್ 5. ಇದರಲ್ಲಿ 10,000 ಅಥವಾ 1,00,000ದಂತಹ ಸೊನ್ನೆಗಳಿರುವಂತಹ ದೊಡ್ಡ ಸಂಖ್ಯೆಗಳಿಂದ ಕಳೆಯುವುದನ್ನ ನೋಡೋಣ. ಕ್ಯಾರಿ ತೆಗೆದುಕೊಂಡು ಕಳೆಯೋದು ತೆಳ್ನು ಬಂದಿದೆಯಾ, ಆ ಟ್ರಿಕ್ ನ ನೋಡಿ. ಹೀಗಾದ್ರೆ ನೀವು ಈಗ ಉದಾಹರಣೆಗೆ 10,000ದಲ್ಲಿ 8,634 ಕಳಿಬೇಕು ಅನ್ಕೊಂಡ್ರೆ ಇಲ್ಲಿ ಎಷ್ಟು ಸೊನ್ನೆಗಳಿವೆ? 4 ಸೊನ್ನೆಗಳಿವೆ. ಆಗ 4 ಬಾರಿ 9 ಬರೆಯಿರಿ. ಅವಾಗ ಎಷ್ಟಾಗುತ್ತೆ? 9,999. ಆದ್ದರಿಂದ 8,634 ಕಳೆಯಿರಿ. ಆಗೇನಾಗತ್ತೆ? 9,999ರಲ್ಲಿ 8,634 ಕಳೆಯೋದು ತುಂಬಾ ಸುಲಭ ಆಗುತ್ತೆ. ಕೊನೆಯ ಹಂತ. ಇದೆಲ್ಲ ಮಾಡಿದ್ರ ಈಗ ಬಂದ ಉತ್ತರಕ್ಕೆ ಕೇವಲ ಒಂದನ್ನು ನೀವು ಸೇರಿಸಬೇಕಾಗತ್ತೆ. ಇದೇನು ಇದೆಲ್ಲ 9,999ರಲ್ಲಿ 8,634 ಕಳೆದ ನಂತರ ಒಂದನ್ನ ಕೂಡಿಸಿದ್ರೆ ಇಲ್ಲಿ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿ ಬರುತ್ತೆ. 10 ಲಕ್ಷ ಲೆಕ್ಕವಿದ್ದರೂ ಇದೇ ಮೆಥಡ್ ನಿಂದ ಈ ಟ್ರಿಕ್ ನಿಮಗೋಸ್ಕರ ಎಕ್ಸಾಮ್ ನಲ್ಲಿ ಎಷ್ಟು ಟೈಮ್ ವಹಿಸುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದೇದಾ ಸ್ನೇಹಿತರೆ, ಇದಾಗಿತ್ತು ವೇದಿ ಗಣಿತದ 5 ಸೂಪರ್ ಟ್ರಿಕ್ಗಳು. ಈ ಟೇಬಲ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಆದರೆ ನೆನಪಿರ್ಲಿ, ಕೇವಲ ವಿಡಿಯೋ ನೋಡಿದ್ರೆ ಸಾಲದು, ನಿರಂತರ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಈ ಟ್ರಿಕ್ಗಳನ್ನ ಪ್ರತಿದಿನ ಅಭ್ಯಾಸ ಮಾಡಿ ಪರೀಕ್ಷೆಗಳಲ್ಲಿ ನೀವು ಸಮಯ ಉಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇಂತಹ ವಿಡಿಯೋಗಳು ನಿಮ್ಗೆ ಏನಾದ್ರೂ ಬೇಕಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.